ಕಿರಣ್ಗೆ ತನ್ನ ತಂದೆಯ ನೀಚ ಬುದ್ಧಿ ತಿಳಿದು ಸೀತಾಗೆ ಸಹಾಯ ಮಾಡಲು ನಿರ್ಧರಿಸಿದಳು. ಇತ್ತ ಚಂದ್ರಶೇಖರ್ ತನ್ನ ಮಗಳಿಗೆ ಎಲ್ಲಾ ವಿಷಯ ತಿಳಿದಿರುವುದು ಗೊತ್ತಾಗಿ ಸೀತಾಳಿಗೆ ಒಂದು ಗತಿ ಕಾಣಿಸಲು ಮುಂದಾಗಿ ಯಾರನ್ನೋ ಭೇಟಿಯಾಗುವಂತೆ ಫೋನ್ನಲ್ಲಿ ಮಾತನಾಡಿದನು. ಇದನ್ನು ತಿಳಿದ ಕಿರಣ್ ಆ ವ್ಯಕ್ತಿ ಯಾರೆಂದು ತಿಳಿಯಲು ತನ್ನ ತಂದೆಗೆ ಗೊತ್ತಿಲ್ಲದ ಹಾಗೆ ಅವರ ಜೊತೆ ಹೋಗಲು ನಿರ್ಧರಿಸಿದಳು. ಚಂದ್ರಶೇಖರ್ ಬೆಳ್ಳಂಬೆಳಗ್ಗೆ ಯಾರಿಗೂ ತಿಳಿಯದಂತೆ ಕರೆ ಮಾಡಿದ ವ್ಯಕ್ತಿಯನ್ನು ಭೇಟಿಯಾಗಲು ಹೊರಟನು. ತಂದೆಯ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸುತ್ತಿದ್ದ ಕಿರಣ್ ಚಂದ್ರಶೇಖರ್ ಹಿಂದೆಯೇ ಅವನಿಗೆ ತಿಳಿಯದ ಹಾಗೆ ತಾನೂ ಹೊರಟಳು. ಊರಿನ ಹೊರಗೆ ಇರುವ ಅರಳಿ ಮರದ ಬಳಿ ಚಂದ್ರಶೇಖರ್ ಆ ವ್ಯಕ್ತಿಗಾಗಿ ಕಾಯುತ್ತಿದ್ದನು. ಸಮಯಕ್ಕೆ ಸರಿಯಾಗಿ ಕಾರ್ ಬಂದು ಚಂದ್ರಶೇಖರ್ ಮುಂದೆ ನಿಂತಿತ್ತು. ಅದರಿಂದ ಕೆಳಗಿಳಿದನು ಹರ್ಷವರ್ಧನ್. ಹಾಯ್ ಚಂದ್ರು, ಏನು ಅರ್ಜೆಂಟಾಗಿ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ದು ಎಂದು ಕೇಳಿದನು. ಹರ್ಷವರ್ಧನ್ ಕಾರ್ ಇಳಿದು ಒಂದು ಹೆಲ್ಪ್ ಬೇಕಿತ್ತು ಹರ್ಷ ಎಂದು ಕೇಳಿದನು ಚಂದ್ರಶೇಖರ್. ಹೆಲ್ಪಾ? ಏನು ಕೇಳಿದನು ಹರ್ಷವರ್ಧನ್. ನಮ್ಮ ಕೆಲಸದವಳು ಸೀತಾ ಅಂತ ಇದ್ದಾಳೆ. ನನಗೆ ಅವಳ ಮೇಲೆ ಆಸೆ ಆಯಿತು. ಆ ವಿಷಯ ನನ್ನ ಮಗಳಿಗೆ ಗೊತ್ತಾಗಿದೆ. ನನ್ನ ಮೇಲೆ ಅವಳಿಗೆ ಅಸಹ್ಯ ಆಗಿದೆ. ಈಗ ಹೇಗಾದರೂ ಮಾಡಿ ಆ ಸೀತಾನ ನನ್ನ ಮಗಳಿಂದ ದೂರ ಮಾಡಬೇಕು, ಇಲ್ಲ ಅವಳನ್ನು ಈ ಭೂಮಿ ಮೇಲೆ ಉಳಿಸಬಾರ್ದು. ಇದಕ್ಕೆ ನಿನ್ನ ಹೆಲ್ಪ್ ಬೇಕು ಹರ್ಷ ಎಂದು ಹರ್ಷವರ್ಧನ್ ಕೈ ಹಿಡಿದು ಕೇಳಿದನು ಚಂದ್ರಶೇಖರ್. ಛೇ, ಏನೋ ಇದು, ತಪ್ಪು ಮಾಡಿ ಈ ರೀತಿ ಮಾತಾಡ್ತಾ ಇದೀಯಾ? ನಿನ್ನನ್ನು ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ. ನೀನು ಈ ರೀತಿ ವರ್ತಿಸ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಮಗಳ ಮುಂದೆ ಆ ರೀತಿ ನಡ್ಕೊಳ್ಳೋದು ಅಂದರೆ ಏನು? ಛೆ, ನನಗೆ ಅಸಹ್ಯ ಅನ್ನಿಸ್ತಿದೆ. ಇನ್ನು ಆ ಹುಡುಗಿಗೆ ಹೇಗಾಗಿರಬಾರ್ದು? ನೋಡು ಚಂದ್ರು, ಇದನ್ನೆಲ್ಲ ಬಿಟ್ಟು ಮೊದಲಿನ ಹಾಗಿರು ಎಂದನು ಹರ್ಷವರ್ಧನ್. ನಾನು ನಿನ್ನನ್ನು ಇಲ್ಲಿ ಕರೆದಿದ್ದು ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಕೊಡಲಿ ಅಂತ, ಉಪದೇಶ ಮಾಡು ಅಂತ ಅಲ್ಲ. ನನಗೆ ನೀನು ಹೆಲ್ಪ್ ಮಾಡಲೇಬೇಕು ಎಂದನು ಚಂದ್ರಶೇಖರ್. ಆಗಲ್ಲ ಚಂದ್ರು ಎಂದನು ಹರ್ಷವರ್ಧನ್. ಆಗಲ್ವಾ? ಅದೇಗಾಗಲ್ವ ನಾನು ನೋಡ್ತೀನಿ. ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತೆ, ಹುಷಾರಾಗಿ ನೋಡ್ಕೊ ಎಂದನು ಚಂದ್ರಶೇಖರ್. ಚಂದ್ರು, ನನ್ನ ಹೆಂಡತಿಗೇನಾದರೂ ಆದರೆ ನಾನು ಸುಮ್ಮನೆ ಇರಲ್ಲ ಎಂದನು ಹರ್ಷವರ್ಧನ್ ಕೋಪದಿಂದ. ನಾನು ನಿನ್ನ ಹೆಂಡತಿಗೆ ಏನು ಮಾಡಲಿ? ಹುಷಾರಾಗಿ ನೋಡ್ಕೊ ಅಂದೆ ಅಷ್ಟೇ. ಮಾಡೋರು ಬೇರೆಯವರೇ ಇದ್ದಾರೆ, ಆದರೆ ಅದಕ್ಕೆ ನನ್ನನ್ನು ದೂರಬಾರ್ದು ಎಂದನು ಚಂದ್ರಶೇಖರ್. ಚಂದ್ರು, ಪ್ಲೀಸ್ ನನ್ನ ಹೆಂಡತಿಗೆ ಏನು ಮಾಡಬೇಡ. ನಿನಗೇನು ಸಹಾಯ ಬೇಕೋ ಕೇಳು, ನಾನು ಮಾಡ್ತೀನಿ. ದಯವಿಟ್ಟು ನನ್ನ ಹೆಂಡತಿ ಮಗುಗೆ ಏನು ಮಾಡಬೇಡ ಎಂದನು ಹರ್ಷವರ್ಧನ್. ಓಕೆ, ನಿನ್ನ ಹೆಂಡತಿ ಮಗುಗೆ ಏನು ಮಾಡಲ್ಲ. ನೀನು ನಾನು ಹೇಳಿದ ಹಾಗೆ ಹೇಳಬೇಕು ಅಷ್ಟೇ. ಸೀತಾನ ಕಿಡ್ನ್ಯಾಪ್ ಮಾಡಿ ನನ್ನ ಹೊಸ ಫಾರ್ಮ್ ಹೌಸ್ನಲ್ಲಿ ಇಡ್ತೀನಿ. ಆಮೇಲೆ ಅವಳು ಕಾಣೆ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ತೀನಿ. ನೀನು ಸ್ವಲ್ಪ ದಿನ ವಿಚಾರಣೆ ಮಾಡೋ ಹಾಗೆ ನಾಟಕ ಮಾಡು ಸಾಕು, ಮಿಕ್ಕಿದ್ದು ನಾನು ನೋಡ್ಕೋತೀನಿ ಎಂದನು ಚಂದ್ರಶೇಖರ್. ಸರಿ ಚಂದ್ರು, ನೀನು ಹೇಳಿದ ಹಾಗೇ ಮಾಡ್ತೀನಿ. ಆದರೆ ನನ್ನ ಫ್ಯಾಮಿಲಿ ವಿಷಯಕ್ಕೆ ಬರಬೇಡ ಅಷ್ಟೇ ಎಂದನು ಹರ್ಷವರ್ಧನ್. ನನಗೆ ಹೆಲ್ಪ್ ಮಾಡಿದ್ರೆ ನಾನು ಯಾಕೆ ನಿನ್ನ ಫ್ಯಾಮಿಲಿ ವಿಷಯಕ್ಕೆ ಬರಲಿ? ಈಗ ಹೋಗು, ನಾನೇ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಅಲ್ಲಿಯವರೆಗೂ ನೀನು ಭೇಟಿಯಾಗೋದು ಬೇಡ ಎಂದನು ಚಂದ್ರಶೇಖರ್. ಸರಿ, ನಾನು ಹೊರಡ್ತೀನಿ ಎಂದು ತನ್ನ ಕಾರ್ ಹತ್ತಿ ಹೊರಟನು ಹರ್ಷವರ್ಧನ್. ಚಂದ್ರಶೇಖರ್ ಸಹ ಅಲ್ಲಿಂದ ಹೊರಟನು. ದೂರದಲ್ಲಿ ನಿಂತು ಇದೆಲ್ಲವನ್ನೂ ಕೇಳಿಸಿಕೊಂಡ ಕಿರಣ್, ಅಪ್ಪ, ನೀವು ಈ ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದೇ ಸೀತಮ್ಮನ ನನ್ನಿಂದ ದೂರ ಮಾಡ್ತೀರೋ? ನಾನು ನೋಡ್ತೀನಿ. ಈಗ ಮೊದಲು ಹೋಗಿ ಮನೆಗೆ ಸೇರ್ಕೋಬೇಕು, ಇಲ್ಲ ಅಂದರೆ ಅಪ್ಪನಿಗೆ ಅನುಮಾನ ಬರುತ್ತೆ ಎಂದು ತನ್ನ ತಂದೆಗೆ ಅನುಮಾನ ಬಾರದ ಹಾಗೆ ಅವನಿಗಿಂತ ಮೊದಲೇ ಮನೆ ತಲುಪಲು ಹೊರಟಳು ಕಿರಣ. ಚಂದ್ರಶೇಖರ್ ಬರುವ 10 ನಿಮಿಷದ ಮೊದಲೇ ಕಿರಣ ಮನೆಯನ್ನು ತಲುಪಿದಳು. ಮನೆಗೆ ಬಂದ ಚಂದ್ರಶೇಖರ್ಗೆ ಕಿರಣ್ ಮೇಲೆ ಅನುಮಾನ ಬರಲಿಲ್ಲ. ತನ್ನ ಪಾಡಿಗೆ ತಾನು ಹೋದನು. ತನ್ನ ತಂದೆಯನ್ನು ನೋಡಿ, ಅಬ್ಬಾ, ಗೊತ್ತಾಗಿಲ್ಲ ಅನಿಸುತ್ತೆ. ಹೇಗೋ ಮನೆಗೆ ಬಂದಿದ್ದು ಸರಿ ಆಯಿತು, ಇಲ್ಲ ಅಂದಿದ್ರೆ ಸಿಕ್ಕಾಕೋತಿದ್ದೆ. ಇವರು ಯಾವಾಗ ಸೀತಮ್ಮನ್ನ ಕಿಡ್ನ್ಯಾಪ್ ಮಾಡೋದು ಅನ್ನೋದು ತಿಳ್ಕೋಬೇಕು. ಅಲ್ಲಿಗೆ ಬಂದಿದ್ರಲ್ಲ ಆ ಪೊಲೀಸ್ ಅಂಕಲ್, ಅವರು ತುಂಬ ಒಳ್ಳೆಯವರು ಅನಿಸುತ್ತೆ. ನಮ್ಮಪ್ಪ ಹೆದರಿಸಿ ಅವರಿಂದ ಕೆಲಸ ಮಾಡ್ಕೋತಿದ್ದಾರೆ. ಅಮ್ಮ ಬರೋವರೆಗೂ ಹೇಗಾದರೂ ಮಾಡಿ ಈ ಕಿಡ್ನ್ಯಾಪ್ ಆಗದೆ ಇರೋ ಥರ ನೋಡ್ಕೋಬೇಕು. ಆದರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ.
ಇದಕ್ಕೆ ಚಂದ್ರಣ್ಣನ ಕೇಳಿದ್ರೆ ಅವರಿಂದ ಏನಾದರೂ ಸಹಾಯ ಆಗ್ಬೋದು. ಹೌದು, ಚಂದ್ರಣ್ಣನೇ ಇದಕ್ಕೆಲ್ಲ ಉಪಾಯ. ಅಪ್ಪನಿಗೆ ಗೊತ್ತಾಗದೇ ಇರೋ ಥರ ಚಂದ್ರಣ್ಣನ ಮೀಟ್ ಮಾಡಿ ಎಲ್ಲ ವಿಷಯ ಹೇಳಬೇಕು. ಆವಾಗ ಅವರು ನನಗೆ ಸಹಾಯ ಮಾಡ್ತಾರೆ. ನಾಳೆನೇ ಚಂದ್ರಣ್ಣನ ಮೀಟ್ ಮಾಡ್ತೀನಿ ಎಂದು ಸಹಾಯ ಕೇಳಲು ಚಂದ್ರಣ್ಣನ ಬಳಿ ಹೋಗಲು ನಿರ್ಧರಿಸಿದಳು ಕಿರಣ. ಮರುದಿನ ಬೆಳಗ್ಗೆ ತನ್ನ ತಂದೆಗೆ ತಿಳಿಯದ ಹಾಗೆ ಚಂದ್ರಣ್ಣನನ್ನು ಭೇಟಿ ಮಾಡಲು ಚಂದ್ರಣ್ಣನ ಮನೆಗೆ ತೆರಳಿದಳು ಕಿರಣ್. ಅವರ ಮನೆ ಬಳಿ ಹೋಗುತ್ತಿದ್ದಂತೆ ತನ್ನ ತಂದೆಯ ಕಾರ್ ಆ ಮನೆಯ ಮುಂದೆ ನಿಂತಿರುವುದನ್ನು ನೋಡಿದ ಕಿರಣ, ಇದೇನಿದು, ಅಪ್ಪ ಚಂದ್ರಣ್ಣನ ಮನೆಗೆ ಬಂದಿದ್ದಾರಲ್ಲ, ಯಾಕೆ ಬಂದಿರಬಹುದು? ಸೀತಮ್ಮ ಏನಾದರೂ ಒಬ್ಬರೇ ಇರ್ತಾರೆ ಅಂತ ಬಂದಿರಬಹುದಾ? ಇಲ್ಲ, ಚಂದ್ರಣ್ಣನ ನೋಡೋದಕ್ಕೆ ಬಂದಿರಬಹುದಾ? ಹೋಗಿ ನೋಡ್ತೀನಿ ಎಂದು ಮನೆಯ ಹತ್ತಿರ ಬರುತ್ತಿದ್ದಂತೆ ಚಂದ್ರಶೇಖರ್ ಹಾಗೂ ಚಂದ್ರಣ್ಣ ಮನೆಯ ಹೊರಗೆ ಬರುತ್ತಿರುವುದನ್ನು ನೋಡಿದ ಕಿರಣ ಅಲ್ಲೇ ಆವಿತು ನಿಂತಳು. ಚಂದ್ರಶೇಖರ್ ಕಾರ್ ಹತ್ತಿ ಅಲ್ಲಿಂದ ಹೊರಟನು. ತನ್ನ ತಂದೆ ಅಲ್ಲಿಂದ ಹೊರಟ ಕೂಡಲೇ ಚಂದ್ರಣ್ಣನ ಮನೆಯ ಒಳಗೆ ಹೋದಳು ಕಿರಣ. ಕಿರಣ್ ಬಂದಿರುವುದನ್ನು ನೋಡಿದ ಚಂದ್ರಣ್ಣ, ಅಮ್ಮವ್ರೆ, ನೀವಿಲ್ಲಿ? ಸಾಹೇಬ್ರು ಈಗ ತಾನೇ ಹೋದ್ರಲ್ಲ, ನೀವ್ಯಾರ ಜೊತೆ ಬಂದ್ರಿ ಎಂದು ಕೇಳಿದನು. ನಾನು ಒಬ್ಬಳೇ ಬಂದೆ ಚಂದ್ರಣ್ಣ ಎಂದಳು ಕಿರಣ. ಒಬ್ಬರೇ ಬಂದ್ರ? ಓ, ಸೀತಾನ ನೋಡಕ್ಕೆ ಬಂದ್ರ? ಸೀತಾ ಮನೆಯಲ್ಲಿಲ್ಲ, ಬರೋದು ತಡ ಆಗುತ್ತೆ, ಅವಳು ಬರೋವರೆಗೂ ಕೂತ್ಕೊಳ್ಳಿ ಎಂದನು ಚಂದ್ರಣ್ಣ. ಇಲ್ಲ ಚಂದ್ರಣ್ಣ, ನಾನು ನಿನ್ನನ್ನು ನೋಡೋದಕ್ಕೆ ಬಂದಿದ್ದು ಎಂದಳು ಕಿರಣ. ನನ್ನನ್ನು ನೋಡೋಕೆ ಬಂದ್ರ? ಏನು ವಿಷಯ ಅಮ್ಮ ಅವರೇ ಎಂದು ಕೇಳಿದನು ಚಂದ್ರಣ್ಣ. ಅದು ಅದು ಎಂದು ಸುತ್ತಮುತ್ತ ನೋಡಿ ಚಂದ್ರಣ್ಣನ ಮನೆಯ ಬಾಗಿಲು ಮುಚ್ಚಿದಳು ಕಿರಣ. ಅನುಮಾನದಿಂದ, ಅಮ್ಮವ್ರೆ, ಬಾಗಿಲು ಯಾಕೆ ಹಾಕಿದ್ರಿ ಎಂದು ಕೇಳಿದನು ಚಂದ್ರಣ್ಣ. ನಾನು ನಿನ್ನ ಜೊತೆ ಒಂದು ವಿಷಯ ಹೇಳಬೇಕು. ನಮ್ಮಪ್ಪ ನೀನು ತಿಳ್ಕೊಂಡಿರೋ ಥರ ಒಳ್ಳೆಯ ಮನುಷ್ಯ ಅಲ್ಲ ಎಂದಳು ಕಿರಣ. ವಾಸ್ತವ, ಕಿರಣ್, ಅಗಸ್ತ್ಯ ಹಾಗೂ ಚೇತನ್ ಮಾತನಾಡುತ್ತಿದ್ದಾರೆ. ಕಿರಣ್ ಚಂದ್ರಣ್ಣನ ಭೇಟಿ ಮಾಡ್ದಲ್ಲ, ಏನು ಹೇಳಿದ್ರು? ಅವರು ನಿನ್ನ ಮಾತನ್ನು ನಂಬಿ ನಿನಗೆ ಸಹಾಯ ಮಾಡಿದ್ರಾ ಹೇಳು ಎಂದು ಕೇಳಿದನು ಅಗಸ್ತ್ಯ. ಅವನು ದುಡ್ಗೋಸ್ಕರ ಏನು ಬೇಕಾದರೂ ಮಾಡೋ ನಾಯಿ. ದುಡ್ಡಿನ ದಾಹಕ್ಕೆ ತನ್ನ ಮೊಮ್ಮಗಳನ್ನೇ ಬಲಿ ಕೊಟ್ಟ ಆ ನೀಚ ಎಂದಳು ಕಿರಣ. ಕಿರಣಳ ಮಾತು ಅಗಸ್ತ್ಯ ಹಾಗೂ ಚೇತನ್ಗೆ ನಂಬಲು ಅಸಾಧ್ಯವಾಯಿತು. ಏನು ಹೇಳ್ತಾ ಇದೀಯ ಕಿರಣ್? ಚಂದ್ರಣ್ಣ ಆ ಥರ ಮನುಷ್ಯನ ಕೇಳಿದನು ಅಗಸ್ತ್ಯ. ಥೂ, ಅವನ ಬಗ್ಗೆ ಮಾತಾಡೋದಕ್ಕೂ ಅಸಹ್ಯ ಆಗುತ್ತೆ ಎಂದಳು ಕಿರಣ್. ಏನಾಯ್ತು ಅಂತ ಬಿಡಿಸಿ ಹೇಳು ಕಿರಣ್ ಕೇಳಿದನು ಅಗಸ್ತ್ಯ. ಹೇಳ್ತೀನಿ ಎಂದು ಮಾತು ಮುಂದುವರಿಸಿದಳು ಕಿರಣ್.